ಪ್ರಣಮ್ ಸರ್ ಹೇಳ್ದಂಗೆ ನಾನು ತುಂಬ ಲೇಟಾಗಿ ಬಂದೆ. ನನ್ನ ಕಡೆಯಿಂದ ತುಂಬ ಸಾರಿ. ಕತೆ ಇನ್ನು ನಾನು ಏನೇನು ಮಾತಾಡಬೇಕು ಪ್ರತಿಯೊಂದು ಎಲ್ಲರೂ ಮಾತಾಡ್ಬಿಟ್ರು. ನಾನು ಬಂದಾಗ ಖುಷಿ ಮೇಡಮ್ ಹೇಳಿದ್ರು, ಮತ್ತು ಪ್ರಣಮ್ ಸರ್ ಹೇಳಿದ್ರು. ಸೊ ಏನೇನು ಬೇಕು ಪ್ರತಿಯೊಂದು ಹೇಳ್ಬಿಟ್ಟಿದ್ದಾರೆ. ನಾನು ಹೇಳೋದಿನ ಜಾಸ್ತಿ ಏನಂದರೆ, ಡೇ ಒನ್ ಶ್ರೀಕಾಂತ್ ಸರ್, ಆ್ಯಕ್ಚುಲಿ ನಾನು ಶ್ರೀಕಾಂತ್ ಸರ್ ಲೈಕ್ ಒಂದು 8 ವರ್ಷ ಹಿಂದೆ ಫೋನ್ ಕಾಲಿಂದ ಅವಾಗಿಂದನೂ ಪರಿಚಯದಲ್ಲೇ ಇದೆ. ಬಟ್ ಡೈರೆಕ್ಟಾಗಿ ಮೀಟ್ ಮಾಡಿದ್ದು ಒಂದು 3 years ಬ್ಯಾಕ್ ಸರ್. ಸೊ ಡೇ ಒನ್ ಅವರು ನನಗೇನು ಕತೆ ನರೇಟ್ ಮಾಡಿದರು. ಸೊ ಟೀಮ್ ಆ್ಯಕ್ಚುಲಿ ಅವ್ರ ಜರ್ನಿ ಬಂದು ತುಂಬ ದೊಡ್ಡದು. ಲೈಕ್ ಕ್ಯಾಮ್ರಾಮನ್ ಸರ್ ಆಗಲಿ, ಅವರ ಅಸೋಸಿಯೇಟ್ ಡೈರೆಕ್ಟರ್ ಅರುಣ್ ಅವರಾಗಲಿ, ಅವ್ರ ಟೀಮ್, ಮತ್ತು DOP ಸರ್. ಸೊ ಅವರೆಲ್ಲರೂ ತುಂಬ ಹಳೆಯ ಪರಿಚಯ. ಸೊ ಎಲ್ಲ ಒಟ್ಟಿಗೆ ಬಂದಿದ್ದರು. ಸೊ ಅವತ್ತು ಅವ್ರು ಏನು ಕತೆ ಹೇಳಿದ್ರು, ಸೊ ಸೆಟ್ಟಿಗೆ ಬಂದಮೇಲೆ ಅದೇನು ಚೇಂಜ್ ಆಗಿಲ್ಲ ಸರ್. ಏರುಪೇರು ಅಂದರೆ ಒಂದು 10% ಆಚೆ ಈಚೆ ಆಗಿರ್ಬೋದು ಬಿಟ್ಟರೆ, ಲೊಕೇಶನ್ಗೋಸ್ಕರ ಅಥವಾ ಸಿಚುವೇಶನ್, ಕ್ಯಾರೆಕ್ಟರ್ಸ್ ಕೆಲವರು ಆಚೆ ಆಗಿರೋ ಬಿಟ್ಟರೆ. ಸೊ ನಾವು ಇನಿಷಿಯಲ್ ಡೇಸಲ್ಲಿ ಏನು ಅಂದ್ಕೊಂಡಿದ್ದು, ಯೂಶ್ವಲಿ ಆಗಲೇ ಸರ್ ಹೇಳ್ದಂಗೆ ಕಮರ್ಷಿಯಲ್ ಆಸ್ಪೆಕ್ಟ್ಸ್ಗೋಸ್ಕರ ಅಥವಾ ಬಿಸ್ನೆಸ್ ಪರ್ಪಸ್ಗೋಸ್ಕರ ಕೆಲವರು ಕಮರ್ಷಿಯಲ್ ಎಲಿಮೆಂಟ್ಸ್ ಕೆಲವು ಆ್ಯಡ್ ಮಾಡೋಣ, ಆ್ಯಕ್ಷನ್ ಸೀಕ್ವೆನ್ಸಸ್ ಆ್ಯಡ್ ಮಾಡೋಣ. ಸೊ ಇದು ಸ್ವಲ್ಪ ಬಿಸ್ನೆಸ್ಗೋಸ್ಕರ ಹೆಲ್ಪ್ ಆಗುತ್ತೆ ಅನ್ನೋದು. ಸೊ ಅದು ಯಾವುದು ಮೈಂಡಲ್ಲಿ ಇಟ್ಕೊಳ್ದೆ, ಸೊ ಫಸ್ಟ್ ನಾವೇನು ಅಂದ್ಕೊಂಡಿದ್ದೀವೋ, ಸೊ ಒಂದು ಫೀಲ್ ಗುಡ್ ಮೂವಿ ಕೊಡಬೇಕು ಆಡಿಯನ್ಸ್ಗೆ ಅನ್ನೋದು ಮೈಂಡಲ್ಲಿ ಇದ್ದಿದ್ದು. ಸೊ ಅದನ್ನು ನಾವು ಎಕ್ಸಾಕ್ಟಾಗಿ ಕೊಡಬೇಕಂತಲೇ ಅಂದ್ಕೊಂಡಿದ್ದು. ಸೊ ಅದನ್ನು ಯಾವುದು ಆ ಬಾರ್ಡರ್ ಲೈನ್ ಕ್ರಾಸ್ ಮಾಡದೆ 10% ಈ ಕಡೆ 10% ಆ ಕಡೆ, ಆ ಬಾರ್ಡರ್ ಲೈನ್ ಕ್ರಾಸ್ ಮಾಡದೆ ನಾವು ಅದೇ ಔಟ್ಪುಟ್ನ ಕೊಡಬೇಕಂತ ಟ್ರೈ ಮಾಡಿದ್ದು. ಅದನ್ನು ಅಚೀವ್ ಮಾಡಿದ್ವಿ. ಲೊಕೇಶನ್ಸ್ ಕೂಡ ನಾವು ಸರ್ ಬಿಟ್ಕೊಟ್ಟಿದ್ದೀರಾ ಇಲ್ಲ ಗೊತ್ತಿಲ್ಲ ನನಗೆ, ಹೇಳಿದ್ದೀರಾ? ಓಕೆ. ಲೊಕೇಶನ್ಸ್ ಆ್ಯಕ್ಚುಲಿ ನಾವು ನಾರ್ತ್ ಫ್ಲೇವರ್ನ ಒಂದು ತಂದಿದ್ದೀವಿ ಇಲ್ಲಿ. ಸೊ ಅದು ಕಥೆಯಲ್ಲಿ ತುಂಬ ಒಂದು ಕೀ ಎಲಿಮೆಂಟ್ ಆ್ಯಕ್ಚುಲಿ. ಸೊ ವಾರಣಾಸಿನ ನಾವು ಬಳಸ್ಕೊಂಡಿರೋದು ಒಂದು ಮಿನಿಮಲ್ ಟೈಮಲ್ಲಿ ನಾವು ಶೂಟ್ ಮಾಡಿದ್ರು ಕೂಡ ಅದು ಒಂದು ತುಂಬ ಇಂಪಾರ್ಟೆಂಟ್ ಸೆಗ್ಮೆಂಟ್ ಆಗಿತ್ತು. ಸೊ ನಿಮಗೆ ಅದೊಂದು ಇಂಪಾರ್ಟೆಂಟ್ ಪಾತ್ರ ಕೂಡ. ಸೊ ಕಥೆನ ನಾನು ಜಾಸ್ತಿ ಏನು ಹೇಳ್ಕೊಳಕ್ಕಾಗಲ್ಲ. ಆಲ್ರೆಡಿ ಎಲ್ಲ ಪ್ರಣಮ್ ಸರ್ ಹತ್ರ ಪ್ರತಿಯೊಂದು ಸರ್ ನಮ್ಮ ಸರ್ ಈಗಲೇ ಒಂದು ಕ್ವಶನ್ ಕೇಳಿ, ಪ್ರತಿಯೊಂದು ಕ್ವಶನ್ನ ಕೇಳಿ ಕಥೆನ ಅದೇನು ಪಾತ್ರ ಏನು, ಕ್ಯಾರೆಕ್ಟರೈಸೇಷನ್ ಏನಾಗಿರುತ್ತೆ ಎಲ್ಲ ಕೇಳಿ ಬಿಡಿಸ್ಬಿಟ್ರು. ಸೊ ಒಂದೇ ಒಂದು ಏನಂದರೆ, ವಾರಣಾಸಿ ಅನ್ನೋದು ಇನ್ನೊಂದು ಪಾತ್ರ ಇರೋದು ಮಾತ್ರ ಅದೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನು ಮಿಕ್ಕಿದ್ದೆಲ್ಲ ವಿಜುವಲ್ ಕ್ವಾಲಿಟಿ ನಿಮ್ಮದು DOP ಅವ್ರದ್ದು ಡೆಬ್ಯೂ ಅಂತ ನಿಮಗೆಲ್ಲೋ ಅನಿಸಲ್ಲ. ಅದು ಇಡೀ ತಂಡ ಆಗಲಿ, ಟೆಕ್ನಿಕಲ್ ಟೀಮ್ ಆಗಲಿ, ಎಲ್ಲರೂ ಆಗಲಿ ಯಾರು ಡೆಬ್ಯೂ ಅಂತ ಯಾರ್ದು ಅನಿಸಲ್ಲ ನಿಮಗೆ. ಸೊ ಆ ಕ್ವಾಲಿಟಿನ ಅಚೀವ್ ಮಾಡೋದಕ್ಕೆ ನನ್ನ ಸಣ್ಣ ಪ್ರಯತ್ನ ನಾನು ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಮಿಕ್ಕಿದ್ದೇನಿದ್ರು ಡೈರೆಕ್ಟರ್ ಆಗಲಿ ಉಳಿದವ್ರು ಹೇಳಬೇಕಾಗತ್ತೆ. ಥ್ಯಾಂಕ್ ಯು ಎಲ್ರಿಗೂ. ಸೊ ಸಾರಿ ಅಗೇನ್ ಲೇಟಾಗಿ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸರ್. ಮೊದಲನೇದಾಗಿ ಈ ವೇದಿಕೆ ಮೇಲೆ ಫಸ್ಟ್ ನಾವಿಲ್ಲಿ ಕೂತಿದ್ದೀವಿ ಅಂದರೆ ಪುರಾತನ ಫಿಲಮ್ಸು ಫಸ್ಟು ನಾನು ಧನ್ಯವಾದ ಹೇಳಲೇಬೇಕು. ಯಾಕೆ ಅಂದರೆ ಈಗ ಆವಾಗಲೇ ಮಾಸ್ಟರ್ ಹೇಳಿದ್ರು, ಅಣ್ಣ ಕೇಳಿದ್ರು ಒಂದು ಸಾಂಗು ಮಾಡೋದಕ್ಕೆ ಎಷ್ಟು ದಿನ ಬೇಕು ಅಂತ. ನೀವು ನಂಬ್ತಿರೋ ಬಿಡ್ತಿರೋ, ಡೈರೆಕ್ಟ್ರು ಮತ್ತು ಪ್ರೊಡಕ್ಷನ್ ಹೌಸ್ ನಡುವೆ ಒಂದು ಕಂಡೀಷನ್ಸ್ ಇರುತ್ತೆ ಫಸ್ಟು ಪಿಕ್ಚರ್ ಅಂದಾಗ, ಇಷ್ಟೇ ಬಜೆಟಲ್ಲಿ ಮಾಡಬೇಕು ಅಂತ. ಬಟ್ ನನಗೆ ಫಸ್ಟ್ ಅನಿಸಿದ್ದು ಸಿನಿಮಾ ಮಾಡೋಕ್ಕೆ ಬಜೆಟ್ ಬೇಕು ಅಂತ. ನೆಕ್ಸ್ಟು ಈ ಥರ ಟೆಕ್ನಿಷಿಯನ್ ಸಿಕ್ಕಿದ್ರೆ ಬಜೆಟ್ಟು ಅವಶ್ಯಕತೆ ಇದೆ ಇಲ್ಲ, ಈ ಥರದ್ದು ಒಂದು ಸಿಚುವೇಶನ್ಸು ಕ್ರಿಯೇಟ್ ಆಗುತ್ತೆ. ಯಾಕೆ ಅಂತಂದರೆ ನಾವ್ಯಾರು ಗೋಡಂಬಿ ದ್ರಾಕ್ಷಿ ತಿನ್ಕೊಂಡು ಶೂಟಿಂಗ್ ಮಾಡಿಲ್ಲ. 2 ದಿನದಲ್ಲಿ ಸಾಂಗ್ ಮುಗಿಸ್ಬೇಕು ಅಂತ ಮಾಸ್ಟರ್ ಅಂದರು, 2 ದಿನದಲ್ಲಿ ಮುಗಿಸ್ತೀನಿ ಅಂತ. ನಿಜವಾಗ್ಲೂ ಆಗಲ್ಲ. ಬಟ್ ಮಾಸ್ಟ್ರಿಗೆ ನಾನು ಹೇಳಿದ್ದೆ ಹಿಂಗೆ, ಗುರುವೇ 2 ದಿನಕ್ಕೆ ಮಾಡ್ಬೇಕು ನೀನು. ಇಡೀ ಸಾಂಗು 3 ಸಾಂಗ್ ಇದೆ, 3 ಸಾಂಗು ಆದ್ರೂ 2 ದಿನನೇ ಕೊಡೋದು, 2 ದಿನಕ್ಕೆ ಮಾಡಬೇಕು ಅಂತ ಅಂದಿದ್ದಕ್ಕೆ ಅದನ್ನು ಚಾಲೆಂಜ್ ಆಗಿ ತೊಗೊಂಡು ಹಿಂಗೆ ಮಾಡಿದ್ದಾರೆ. ಇನ್ನು 4 ದಿನ ಕೊಟ್ಟರೆ ಮಾಸ್ಟರ್ ಹೆಂಗೆ ಮಾಡ್ಬೋದು ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಏನಾದರೂ ಹಂಗೆ ಒಳ್ಳೆ ಇದೇ ನಮ್ಮ ಪ್ರೊಡಕ್ಷನಲ್ಲೇ ಇನ್ನೂ ದೊಡ್ಡ ಬಜೆಟ್ ಮಾಡಿದಾಗ ದಯವಿಟ್ಟು 4-5 ದಿನ ಕೊಡ್ತೀವಿ, ಹಂಗಂತ ಜಾಸ್ತಿ ದಿನ ಎಳಿಬೇಡಿ ಆಯಿತಾ. ಒಂದು ಆಮೇಲೆ ಮೊದಲನೇದಾಗಿ ಮ್ಯೂಸಿಕ್ ಡೈರೆಕ್ಟ್ರು ನಮ್ಮ ಸಚಿನ್ ಸರ್ಗೆ, ಅವ್ರಿಗೆ ಒಂದೇ ಅಂದಿದ್ದು ನಾನು ಏನಂತಂದರೆ, ಗುರುವೇ ನಾನು ಊರ್ಗೀರ್ಗೆ ಹೋಗ್ಬೇಕಾದ್ರೆ ಕಾರಲ್ಲಿ ಎಲ್ಲ ಸಾಂಗು ಕೇಳ್ಕೊ ಹೋಗ್ತೀನಿ, ನಮ್ಮ ಸಾಂಗು ಕೇಳೋ ಥರ ಏನಾದರೂ ಒಂದು ಮಾಡಿ ಗುರುವೇ ಅಂತ ಕೇಳಿದ್ದೆ. ಅದಕ್ಕೆ ಕೊಟ್ಟಿದ್ದೆ ಈ ಸಾಂಗು. ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಸಚಿನ್ ಸರ್ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನಮ್ಮ ಕ್ಯಾಮ್ರಾಮ್ಯಾನು ಆ್ಯಕ್ಚುಲಿ ನನ್ನ ಫ್ರೆಂಡು. ನಾನೇನೇ ಈಗ ಆಗಲೇ ಹೇಳಿಲ್ವಾ, ತಪ್ಪು ನಮ್ದಿದ್ರು ಅವನೇ ವಹಿಸ್ಕೊತಾನೆ ಅಂತ, ಆ ಥರ ಸ್ನೇಹಿತ. ಬಟ್ ಕೆಲಸ ಅಂತ ಬಂದಾಗ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಮಂಜಣ್ಣ ಹೇಳ್ದಂಗೆ ಒಂದು ಕೂಲಾಗಿ ನೈಟು ಯಾವ ಥರ ಕಾಂಬಿನೇಷನ್, ಕಲರ್ ಕಾಂಬಿನೇಷನ್ನು, ಪಿಕಕ್ಕು, ಬ್ಲೂ ಯಾವ ಥರ ಮಿಕ್ಸ್ ಮ್ಯಾಚ್ ಮಾಡಿದ್ದಾನೆ, ಅದೆಲ್ಲ ಕ್ರೆಡಿಟ್ಗೋಷ್ಟು ಕ್ಯಾಮ್ರಾಮನ್ ಅವರೊಬ್ಬರೇ ಆ ಥರ ಪ್ಲ್ಯಾನ್ ಮಾಡಿರೋದು. ಇವತ್ತು ಅದೇ ಹೇಳಿಲ್ವ, ಇವತ್ತು ನಾನು ನಮ್ಮ ಹೀರೋಯಿನ್ಗಿನ್ನ ವೇದಿಕೆ ಹೀರೋ ಅಂತಂದರೆ ಕ್ಯಾಮ್ರಾಮನ್ನು ಸಚಿನ್ ಸರು ಮತ್ತು ನಮ್ಮ ಧನು ಮಾಸ್ಟ್ರು. ಅದಾದಮೇಲೆ ನಮ್ಮ ಹೀರೋಯಿನ್ನು. ನಮ್ಮ ಹೀರೋ ಬಗ್ಗೆ ಮಾತಾಡೋಂಗೆ ಇಲ್ಲ, ಯಾಕೆಂದರೆ ಆಲ್ರೆಡಿ ಅವರು ಡ್ಯಾನ್ಸಲ್ಲಿ ನಂಬರ್ 1.
ಆಗ್ಲೇ ಕೇಳಿದ್ರಲ್ಲ ಪ್ರಜ್ವಣ ಅಂತ, ನಾವು ಪ್ರಜ್ವಣನ್ ಡೈರೆಕ್ಟ್ ಆಗಿ ಡ್ಯಾನ್ಸ್ ನೋಡಿಲ್ಲ, ಬಟ್ ಪ್ರಜ್ವಣನ್ಗೆ ಚಾಲೆಂಜ್ ಮಾಡೋ ಅಂತ ಒಂದು ಹೀರೋ ಅಂತ ನಾನು ಧೈರ್ಯವಾಗಿ ಹೇಳ್ತೀನಿ. ಯಾಕೆಂದ್ರೆ ಕಾಂಟ್ರವರ್ಸಿ ಏನಲ್ಲ ಇದು, ಬಟ್ ನಾನು ನೋಡಿರೋದಕ್ಕೆ ಎದುರುಗಡೆ ಹೇಳ್ತಿರೋದು. ಕಾಲು ಅಂತೂ ನಿಲ್ಲಲ್ಲ ಆ ಥರ ಇದು. ಬಟ್ ಖುಷಿ ಮೇಡಮ್ ಅಂತೂ ಮ್ಯಾಚ್ ಮಾಡಿದ್ದಾರೆ, ಇಲ್ಲ ಅಂತಲ್ಲ, 100% ಮ್ಯಾಚ್ ಮಾಡಿದ್ದಾರೆ. ಡ್ಯಾನ್ಸ್ ಬಂದಿಲ್ಲ ಅಂತ ಅಂದ್ರೂ ಮ್ಯಾಚ್ ಮಾಡಿದ್ದಾರೆ. ಆಮೇಲೆ ಆಗ್ಲೇ ಹೇಳಿದ್ನಲ್ಲ ಸರ್, ರಿಹರ್ಸಲ್ಲು 15 ದಿನ ಮಾಡಿರಲಿ 10 ದಿನ ಮಾಡಿರಲಿ, ಟೀಮ್ ಅನ್ನೋದು ಒಂದು ಮುಖ್ಯ ಆಗುತ್ತೆ. ಟೆಕ್ನಿಷಿಯನ್ಸ್ ಸಖತ್ ಇಂಪಾರ್ಟೆಂಟ್ ಆಗ್ತಾರೆ ಸಿನಿಮಾಗೆ ಅನ್ನೋದಕ್ಕೆ ನಮ್ಮ ಟೀಮೇ ಕಾರಣ. ಯಾಕೆಂದ್ರೆ ಮಾಸ್ಟರ್ಗೆ ಹೇಳಿದ್ದೆ 2 ದಿನಕ್ಕೆ ಆಗಬೇಕು ಅಂತ. 2 ದಿನಕ್ಕೆ ಆಗಬೇಕು ಅಂದ್ರೆ ಒಂದು ಕೆಲಸ ಮಾಡ್ಬೇಕು ಸರ್, ಕ್ಯಾಮ್ರಾಮನ್ನು ಮತ್ತೆ ಎಲ್ಲ ನಮ್ಮ ಇದಕ್ಕೆ ಬರಬೇಕು, ಒಂದು ರಿಹರ್ಸಲ್ ಮಾಡಿದ್ರೆ ನಿಮ್ಗೆ 2 ದಿನ 1.5 ದಿನಕ್ಕೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಸೊ ಅದಕ್ಕೆ ಅವ್ರ ಟೀಮು, ಅವ್ರ ಹುಡುಗರು ಎಲ್ಲ ನಮ್ಮ ಸುಕ್ಕು, ಯುವ, ರಶ್ಮಿ ಇವರೆಲ್ಲ ಎಫರ್ಟ್ ಹಾಕಿ ಅಷ್ಟು ಇದು ಮಾಡಿ ಮಾಸ್ಟ್ರು ನಮಗೆಲ್ಲ ಒಂದು ಬೇರೆ ಥರ ಟ್ರೈನ್ ಅಪ್ ಮಾಡಿ ಪ್ರೊಡಕ್ಷನ್ ಹೌಸ್ ಕೊಟ್ಟಿದ್ದ ಟ್ರಸ್ಟ್ನ ಉಳಿಸ್ಕೊಂಡಿದ್ದಾರೆ. ಮಾಸ್ಟ್ರೇ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಸಾಂಗು ತುಂಬ ಚೆನ್ನಾಗಿದೆ. ಯೋಗರಾಜ್ ಭಟ್ರು ಸರು ನಮಗೆ ಭಯ ಮಾತಾಡೋಕ್ಕೆ, ಯೋಗರಾಜ್ ಭಟ್ರು ಸರ್ ಹತ್ರ. ಯಾಕೆಂದ್ರೆ ಫಸ್ಟ್ ಪಿಕ್ಚರ್ ಅಲ್ವಾ, ಯಾರೋ ನೀನು ಅಂದರೆ ಏನು ಹೇಳೋದು, ಏನು ಹೇಳೋಕ್ಕಾಗಲ್ಲ ಸರ್. ಶ್ರೀಕಾಂತ್ ಅಂದರೆ ಯಾವ ಶ್ರೀಕಾಂತ್ ನೀನು, ಇಡೋ ಫೋನು ಈ ಥರ ಮಾತಾಡ್ತಾ ಇದ್ರು. ಅದಕ್ಕೆ ಸಚಿನ್ ಏನು ಮಾಡಿದೆ, ಸ್ವಲ್ಪ ಕ್ಲೆವರಾಗಿ ಆಟ ಆಡಿದೆ. ಯೋಗರಾಜ್ ಭಟ್ರು ಫೋನ್ ಮಾಡಕ್ಕೆ ಹೇಳೋರು, ಮಾಡ್ಗುರು ನೀನೇ ಅಂತ ಅಂದ್ಬಿಟ್ಟು ಹಂಗೆ ತಗ್ಲಾಕಿ ಈ ಸಾಂಗ್ ಬಂದಿದ್ದು. ಆಮೇಲೆ ಇಬ್ಬರು ತುಂಬ ಚೆನ್ನಾಗಿ ವರ್ಕ್ ಮಾಡಿ ಈ ಸಾಂಗ್ನ ನಮ್ಮ ಕೈ ಕೊಟ್ಟರು. ಆಮೇಲೆ ಭಟ್ರಿಗೆ ನಾವೇ ಹೇಳ್ದು, ಭಟ್ರೆ ತುಂಬ ಥ್ಯಾಂಕ್ಸು. ಫಸ್ಟು ಕಮ್ಮಂಗಿ ನನ್ನ ಮಗನೇ, ಸೆಕೆಂಡು ಇದು, ಮೂರನೇದು ಜಯಂತ್ ಕಂಕಣಿ ಸರ್ ಬರ್ದಿದ್ದಾರೆ. ಅದು ತುಂಬ ಚೆನ್ನಾಗಿದೆ. ಪಿಕ್ಚರೈಸೇಷನು ತುಂಬ ಚೆನ್ನಾಗಿದೆ, ಡ್ಯಾನ್ಸು ತುಂಬ ಚೆನ್ನಾಗಿದೆ. ಅದನ್ನು ಅತಿ ಶೀಘ್ರದಲ್ಲೇ ಲಾಂಚ್ ಮಾಡ್ತೀವಿ. ಆಗಸ್ಟ್ 22 ದಯಮಾಡಿ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಫಸ್ಟ್ ಪಿಕ್ಚರ್ ಇದು, ಬಾಸ್ ಹೇಳ್ದಂಗೆ ರೀಲಾಂಚ್, ಅವ್ರಿಗೂ ಫಸ್ಟ್ ಪಿಕ್ಚರ್ ಅನ್ನೋ ಥರನೇ. ದಯವಿಟ್ಟು ನಮ್ಮ ಪ್ರಣಮ್ ಸರ್ನ, ನಮ್ಮನ್ನ ಎಲ್ಲರನ್ನೂ ಬೆಳೆಸ್ಬೇಕು. ಸಿನಿಮಾನ 22ನೇ ತಾರೀಕು ದಯವಿಟ್ಟು ನೀವೆಲ್ಲರೂ ಬಂದು ಆಶೀರ್ವಾದ ಮಾಡಿ ನೋಡಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಆಗಸ್ಟ್ 22 ನಮ್ಮ ಸಿನಿಮಾ ರಿಲೀಸು, ಆಲ್ ಓವರ್ ಕರ್ನಾಟಕ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಸಪೋರ್ಟ್ ಮಾಡಿ.